ನಟಿ ಕಿಚ್ಚ ಸುದೀಪ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಇವತ್ತು ನಗರದ MES ಗ್ರೌಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಬರ್ತ್ಡೇ ಆಚರಣೆ ಮಾಡ್ಕೊಳ್ತಿರುವಂತದ್ದು. 2 ದಿನದ ಮುಂದೆನೆ ಸುದೀಪ್ ಅವರು ಈ ಮಾತನ್ನ ಹೇಳಿದ್ರು ಅಭಿಮಾನಿಗಳಿಗೆ, ಮನೆ ಬಳಿ ಈ ಸರಿ ಯಾರು ಬರಬೇಡಿ, ನಾನು ಜಯನಗರದ MES ಗ್ರೌಂಡ್ ನಲ್ಲಿ ಈ ಬಾರಿಯ ಬರ್ತ್ಡೇನ ಅಭಿಮಾನಿಗಳ ಜೊತೆ ಆಚರಣೆ ಮಾಡ್ತೀನಿ, ಎಲ್ರಿಗೂ ಅಲ್ಲೇ ಬನ್ನಿ ಅಂತ. ಸೊ ಅಭಿಮಾನಿಗಳು ಸುದೀಪ್ ಅವರು ಹೇಳಿರೋ ಮಾತನ್ನ ಅವರ ಆಣತಿಯಂತೆ ಕೇಳಿ ಇವತ್ತು ಇಲ್ಲಿಗೆ ಬಂದಿರುವಂತದ್ದು ನೋಡ್ತಾ ಇರ್ಬೋದು. ಇನ್ನು ಬೆಳಗ್ಗೆನೆ ಅಭಿಮಾನಿಗಳು ಇಲ್ಲಿ ಬಂದು ಸುದೀಪ್ಗಾಗಿ ಕಾಯ್ತಿರುವಂತದ್ದು. ಯಾವ ರೀತಿ ಜೈಕಾರ ಹಾಕ್ತಿದ್ದಾರೆ ಅಂತ ನೀವೇ ನೋಡ್ತಿರ್ಬೋದು. ಸಾಕಷ್ಟು ಗಿಫ್ಟ್ ಫ್ರೇಮ್ಗಳನ್ನ ತೆಗೆದುಕೊಂಡು ಬಂದು ಸುದೀಪ್ ಅವ್ರಿಗೆ ಕೊಡೋದಕ್ಕೆ ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ನೆರೆದಿರುವಂತದ್ದು. ಸೊ ಎಲ್ಲೆಡೆ ಒಂದೇ ಕೂಗು, ಅದು ಕಿಚ್ಚ ಬಾಸ್ ಅಂತ ಅನ್ನೋದು. ಸೊ ಸಾಕಷ್ಟು ಜನ ಅಂದ್ರೆ ನಾಡಿನ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬಂದು ಇವತ್ತು ಇಲ್ಲಿ ಕಿಚ್ಚನಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ಬೇಕು ಅಂತ ಕಾಯ್ತಿರುವಂತದ್ದು. ನೋಡಿ ಇಲ್ಲಿ ಮ್ಯಾಕ್ಸ್ ಕ್ರೇಜ್ ಹೇಗಿದೆ, ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದ ಕ್ರೇಜ್. ಸೊ ಮ್ಯಾಕ್ಸ್ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿರೋಂತ ಅಭಿಮಾನಿ ಇವತ್ತು ಸಾಕಷ್ಟು ಕಡೆಗಳಿಂದ ಅಭಿಮಾನಿಗಳು ಬಂದಿರೋಂಥದ್ದು. ಸೊ ಸುದೀಪ್ ಅವರು ಬರೋದು ಇನ್ನು 10 ಗಂಟೆಗೆ ಆದ್ರೂ ಕೂಡ ಈಗ ಆಲ್ರೆಡಿ ಅವ್ರನ್ನ ನೋಡ್ಬೇಕು ಅಂತ ಮೈದಾನಕ್ಕೆ ಅಭಿಮಾನಿಗಳು ಬಂದಿರುವಂತದ್ದು. ಮಧ್ಯರಾತ್ರಿಯಿಂದನೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಸೊ ಗ್ರೌಂಡ್ ಅಲ್ಲಿ ನೀವು ನೋಡ್ಬೋದು, ಅಲ್ಲಿಂದಲೂ ಕೂಡ ಅಭಿಮಾನಿಗಳು ಬಂದು ಕ್ಯೂನಲ್ಲಿ ನಿಂತು ಸುದೀಪ್ ಅವರ ಕೈ ಕುಲುಕ್ಬೇಕು ಅಂತ ಸಾಕಷ್ಟು ಜನ ಅಭಿಮಾನಿಗಳು ಬೆಳಗ್ಗೆನೆ ಬಂದು ಕಾಯ್ತಿರೋಂಥದ್ದು. ಸೊ ಸುದೀಪ್ ಅವರು ಇಲ್ಲಿ ಬಂದು ಅಭಿಮಾನಿಗಳ ಜೊತೆ ಇವತ್ತು ಬರ್ತ್ಡೇನ ಸೆಲೆಬ್ರೇಟ್ ಮಾಡಲಿದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ಅವರಿಗೆ ಬರ್ತ್ಡೇ ವಿಶ್ ಮಾಡಬೇಕು ಅಂತ ಕಾಯ್ತಿರೋಂಥದ್ದು. ಅವ್ರನ್ನೆಲ್ಲರನ್ನ ಕೂಡ ಮಾತನಾಡ್ಸೋಣ ಏನ್ ಹೇಳ್ತಾರೆ ಅಂತ. ಮೇಡಮ್, ನಾವು ಬಂದಿರೋದು ಕೊಪ್ಪಳೆಯಿಂದ. ಬಾಸ್ ಬರ್ತ್ಡೇ ಇದೆ, ಆದಷ್ಟು ಬೇಗ ಬಾಸ್ ಬರಬೇಕು. ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಇಲ್ಲಿ, ಆದಷ್ಟು ಬೇಗ ಬಾಸ್ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊತೇವೆ. ಒನ್ ಅಂಡ್ ಓನ್ಲಿ ಬಾಸ್ ನಮ್ ಕಿಚ್ಚ ಬಾಸ್. ಎಲ್ಲ ಮಾಡ್ತಾರೆ ಗೌರಿ ಗಣೇಶ ಹಬ್ಬ, ನಾವು ಮಾಡೋ ಕಿಚ್ಚ ನೋಡಿದೆವು. ಸರ್, ನೀವು ಎಲ್ಲಿಂದ ಬಂದಿರೋದು? ಜೊತೆಗೆ ಈ ಫೋಟೋ ಸ್ಪೆಷಲಿ ವಿಷ್ಣುವರ್ಧನ್ ಸರ್ ಆದ್ಮೇಲೆ ಸುದೀಪ್ ಅವರೇ ಒಂದ್ ರೀತಿ ಸಾಹಸ ಸಿಂಹ ಅಂತ ಹೇಳ್ತಾರೆ ಸ್ಯಾಂಡಲ್ವುಡ್ ಅಲ್ಲಿ. ಯಾಕೆ ಈ ಫೋಟೋ ಏನು ಅಂತ? ಅಂದ್ರೆ ಏನೂ ಇಲ್ಲ ಮೇಡಮ್, ನನ್ಗೆ ಇವ್ರ ಇಷ್ಟ, ಇವ್ರಿಗೆ ಅವ್ರ ಇಷ್ಟ. ಸೊ ಹಂಗಾಗಿ ಇಬ್ರದ್ದು ಅಭಿಮಾನ ಮೇಡಮ್. ಈಗ ಸುದೀಪ್ ಅವರು ಕೇಕ್ ತಗೊಂಡ್ಬರ್ಬೇಡಿ, ಎಲ್ಲ ವೇಸ್ಟ್ ಮಾಡ್ತೀರಾ ಅಂತ ಹೇಳಿದ್ರು. ಅದ್ರ ಪ್ರಕಾರನೇ ಎಲ್ರು ಗಿಫ್ಟ್ ಆಗಿ ಫೋಟೋ ಫ್ರೇಮ್ ತಗೊಂಡ್ ಬಂದಿದ್ದೀರಾ, ಹಾರಗಳು ತಗೊಂಡ್ ಬಂದಿರಾ, ಯಾರು ಕೂಡ ಕೇಕ್ ತಗೊಂಡ್ ಬಂದಿಲ್ಲ. ಬಾಸ್ ಏನ್ ಹೇಳಿದ್ರು ಅದನ್ನ ಕೇಳಿ. ಬಾಸ್ ಏನ್ ಹೇಳ್ತಾರೆ ನಾವು ಅದನ್ನ ಪಾಲಿಸಿ ಮಾಡೇ ಮಾಡ್ತೀವಿ. ಯಾರಿಗೂ ಏನು ತಲೆ ಕೆಡಿಸೋದು ಏನಿಲ್ಲ. ಒಂದ್ ಡೈಲಾಗ್ ಹೇಳೋಣ ಮೇಡಮ್, ನಮ್ ಬಾಸ್ತು ಮಗುವಿನಂತ ಮನಸ್ಸು, ಅದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ವಯಸ್ಸು, ಆ ದೇವರು ಇನ್ನೂ ಹೆಚ್ಚು ಕೊಡ್ಲಿ ಅವ್ರಿಗೆ ಆಯಸ್ಸು. ಜೈ ಕಿಚ್ಚ ಕಿಚ್ಚ ಎನ್ನುತ್ತಿದೆ. ಮೊದಲಾಗಿ TV9ಗೆ ನಮಸ್ಕಾರ. ನಾವು ನಂಜನಗೂಡು ಆಲ್ರೆ ಗ್ರಾಮದಿಂದ ಬಂದಿದ್ದೇವೆ. ನಮ್ಮ ತಂಡದಿಂದ ಕಿಚ್ಚ ಸುದೀಪ್ ಅಣ್ಣನಿಗೆ 51 ಹುಟ್ಟುಹಬ್ಬದ ಶುಭಾಶಯಗಳು. ಕಿಚ್ಚ ಬಾಸ್ಗೆ ಮೇಡಮ್. ನಾವು ಚಾಮರಾಜನಗರದಿಂದ ಬಂದಿದ್ದೀವಿ ಮೇಡಮ್. ನಮ್ ಕಿಚ್ಚ ಸುದೀಪ್ ಅಣ್ಣ ನಮ್ ದೇವ್ರು, ಅವ್ರು ಯಾವತ್ತೂ ಖುಷಿಯಾಗಿರ್ಬೇಕು. ನಂಜನಗೂಡು ತಾಲೂಕು ಆಲ್ರೆ ಗ್ರಾಮದಿಂದ ಬಂದಿರೋದು ಮೇಡಮ್. ಪುಣ್ಯಕೋಟಿ ರಾಯಭಾರಿ ಕಿಚ್ಚ ಸುದೀಪ್ ಸೇನೆ ಸಮಿತಿ ಅಂತ ನಮ್ಮ ಬಾಸು 100 ವರ್ಷ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀವಿ. ಕರ್ನಾಟಕಕ್ಕೆ ಒಂದೇ ಹಬ್ಬ, ಅದು ಕಿಚ್ಚನ ಹಬ್ಬ ಮಾತ್ರ. ಒಬ್ಬಳನ್ನೇ ಪ್ರೀತಿಸಿ ಹುಚ್ಚನಾಗುವ ಬದಲು ಎಲ್ಲರನ್ನು ಪ್ರೀತಿಸುವ ಕಿಚ್ಚನಾಗು. ವೆಯ್ಟ್ ಮಾಡ್ತಾ ಇದೀವಿ ಮೇಡಮ್, ಅಣ್ಣಂಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಜೈ ಕಿಚ್ಚ ಬಾಸ್. ಜಗತ್ತಿಗೆ ಒಬ್ಬನೇ ಅಧಿಪತಿ ಇರ್ಬೇಕು, ಅದು ಕಿಚ್ಚ ಸುದೀಪ್ ಅಣ್ಣ ಮಾತ್ರ ಆಗಿರ್ಬೇಕು. ಬಾಸ್ ಕಿಚ್ಚ ಸುದೀಪ್ಗೆ ವಿಶ್ವ ಹ್ಯಾಪಿ ಬರ್ಡೇ. ಕಿಚ್ಚ ಅಂದ್ರೆ ಬೆಂಕಿ, ಕಿಚ್ಚ ಅಂದ್ರೆ ಬೆಂಕಿ. ಆ ಕಿಚ್ಚನೇ ಶ್ರೀಕೃಷ್ಣ ಪರಮಾತ್ಮ. ಹ್ಯಾಪಿ ಬರ್ಡೇ ಮಾಣಿಕ್ಯ. ಒಂದ್ ಸೆಕೆಂಡ್, ಹ್ಯಾಪಿ ಬರ್ಡೇ. 51ನೇ ಹುಟ್ಟುಹಬ್ಬದ ಶುಭಾಶಯಗಳು ಕಿಚ್ಚ ಬಾಸ್. ಸುದೀಪ್ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಇಲ್ಲಿಗೆ 2 ಅವರ್ ಟೈಮ್ ಸಾಕಾಗಲ್ಲ. ಅಭಿಮಾನಿಗೋಸ್ಕರ ಒಂದ್ ದಿವಸ ಅದು ಟೈಮ್ ತಗೋಬೇಕಂತೇಳಿ ಕೇಳ್ಕೊಳ್ತೀವಿ ಮೇಡಮ್. ಕಿಚ್ಚನ ಟ್ಯಾಟೂ ಕೂಡ ಹಾಕಿಸ್ಕೊಂಡು ಬಂದಿರುವಂತದ್ದು ಅಭಿಮಾನಿ. ಒಂದು ಕಿಚ್ಚ ಅಂದ್ರೆ ಕನ್ನಡ ಅಭಿಮಾನವನ್ನು ಕೂಡ ಮೆರೆತಿರುವಂತದ್ದು. ಅವ್ರನ್ನ ಮಾತಾಡ್ತೀನಿ. ಸರ್, ನಿಮ್ ಟ್ಯಾಟೂ ಅಂದ್ರೆ ಪೇಂಟಿಂಗ್ ತುಂಬಾ ಚೆನ್ನಾಗಿದೆ.
ಏನ್ ಹೇಳೋದ್ ಮೇಡಮ್, ಇಲ್ಲಿರೋದಲ್ಲ, ಇಲ್ಲಿದೆ ಮೇಡಮ್ ಬಾಸು, ಇಲ್ಲಿರ್ತಾರ ಬಾಸು, ಅದಕ್ಕೆ ಅಲ್ಲಿಂದ ಬಂದಿದ್ದೀನಿ ಇವತ್ತು ಮಾತಾಡಕ್ಕೆ. ಒಂದ್ ಹೇಳ್ತೀನಿ ಕೇಳಿ, ದೇಹ ಮಣ್ಣಿಗೆ, ಜೀವ ಕನ್ನಡಕ್ಕೆ, ಅಭಿಮಾನ ಯಾವತ್ತಿದ್ರು ಸುದೀಪ್ ಅಣ್ಣನ್ಗೆ. ಇನ್ಯಾವನಿಗೂ ಕಾಲಿಡಿಯಲ್ಲ, ಇನ್ಯಾವನಿಗೂ ಬಕೆಟ್ ಹಿಡಿಯಲ್ಲ. ಅಪ್ಪಡ ಕಿಚ್ಚ ಸುದೀಪ್ ಅಭಿಮಾನಿ ಬದುಕೋ. ಯಾಕೆ ಇಷ್ಟೊಂದು ಅಭಿಮಾನ? ಮೇಡಮ್ ಏನು ಇಲ್ದೆ ಮೆರಿಬೇಕಾದ್ರೆ ಇಷ್ಟೆಲ್ಲ ಮಾಡಿ ಇಡೀ ಇಂಡಿಯಾ ತಿರುಗ್ ನೋಡಂಗ್ ಮಾಡಿದಾರೆ. ಅಭಿಮಾನ ಇರಲ್ವಾ ಮೇಡಮ್? ಯಾವ ಫೀಲ್ಡ್ ಅಲ್ಲಿ ಇಲ್ಲ ಮೇಡಮ್, ಅಣ್ಣ ಪ್ರತಿ ಫೀಲ್ಡ್ ಅಲ್ಲೂ ಇದ್ದಾರೆ. ಅದಕ್ಕೆ ಮೇಡಮ್ ಫ್ಯಾನ್ ನಾನು. ಏನ್ ಗುಗ್ಗತ ಹಾಗೆ ನೋಡ್ತಾ ಇದೀಯ? ನಾನು ಇಲ್ಲಿ ಬರ್ತೇನೆ ಅಂತ ಅನ್ಕೊಂಡಿಲ್ಲಲ್ಲ, ನಿನ್ನ ವಿರುದ್ಧ ಕಿರಿಕ್ ಬೀಳ್ತೇನೆ ಅಂತ ಅನ್ಕೊಂಡಿಲ್ಲಲ್ಲ, ನಿನ್ ಜಾಗಕ್ಕೆ ಬಂದಿದ್ದೀನಿ. ಏನ್ ಮಾಡ್ತೀವಿ ಮನೆ? 4 ಜನನ ಒಡೆದು ಒಳಗೆ ಹಾಕ್ಬಿಟ್ರೆ ನೀನೇನು ಮದಕರಿ ನಾಯಕನ? ನಾನು ಮನಸ್ಸು ಮಾಡಿದ್ರೆ ಶಿವರಾಂಪುರದಿಂದ ಸೆಕೆಂಡ್ಗಳೆಲ್ಲ ರೌಡಿಗೆಲ್ಲ ಲಾರಿಗೆ ತಂದಿಳಿಸ್ತೀನಿ. ನೋಡ್ತೀಯಾ? ನೀನ್ ಕರೆಸ್ಬೇಕು, ನಾನು ಚುಟ್ಕಿ ಹೊಡೆದ್ರೆ ಸಾಕು. ಮಂಗಳೂರು, ಮೈಸೂರು, ಚನ್ನಪಟ್ಟಣ, ಚಿತ್ರದುರ್ಗ ಎಲ್ಲಿಂದ ಬೇಕಲ್ಲಿಂದ ನೀನು ಕಣ್ಣು ಮಿಟ್ಟಿಸ್ರೊಳಗೆ ಜನ ಬಂದು ನಿಂತಿರ್ತಾರೆ. ನೋಡ ಗುಂಡಿಗೆ ಹೇಳಲ್ಲ, ಯಾವ್ದು ಬೇಡ. ನಾನು ನೀನು ತೊಂದರೆ ಕೊಡೋರ್ಗೆ ದೇವ್ರ ಕೈ ಬಿಡಲ್ಲ, ತೊಂದರೆ ಕೊಡೋರ್ಗೆ ಹುಡುಗರ ಕೈ ಬಿಡಲ್ಲ. ಖುಷಿಯಲ್ಲಿದ್ದಾಗ ದೇವ್ರು ಮೈಮರ್ತು ಎಂತೆಂತವ್ರನ್ನ ಸೃಷ್ಟಿ ಮಾಡ್ಬಿಡ್ತಾನೆ. ಕೋಪ ಬಂದಾಗ ಮಾತ್ರ ನನ್ನಂತವನ್ನ ಸೃಷ್ಟಿ ಮಾಡ್ತಾನೆ. ಒಳ್ಳೆತನ ನಾವು ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ನಿಮ್ ಮುಟ್ಟಾಡ್ತಾನೆ. ಒಳ್ಳೆನ್ಗೆ ಕೋಪ ಬರ್ಸೋದು ಅದಕ್ಕಿಂತ ಪಾರು 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 ನಮ್ಗೆಲ್ಲ ಮದ್ವೆ ಯಾಕೆ ಪಾರು? ಮದ್ವೆ ಆಗಂತೀಯ ನಮ್ಮನ್ ಏನಕ್ಕ? ಪಾರು 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 ನಮ್ಗೆಲ್ಲ ಮದ್ವೆ ಯಾಕೆ ಪಾರು? ಮದ್ವೆ ಆಗು ಅಂತೀಯ, ಅವಳು ಬರ್ತಾಳೆ 90 ಹಾಕೋ ಜಾಗದಲ್ಲಿ 90 ಹಾಕೊಂಡು ನಮ್ಮನ್ ಬೇರೆ ಹಾಕು ಅಂತಾಳೆ. ಜೈ ಕಿಚ್ಚ ಬಾಸ್, ರಕ್ತದ ಕಣ ಕಣ ಕಿಚ್ಚ ಸುದೀಪ್ ಅಣ್ಣ. ಮೇಡಮ್ ಇದೇ ತಿಂಗಳು ವಿಷ್ಣುವರ್ಧನ್ ಸರ್ದು ಹುಟ್ಟಿದ ಬೈತಾ ಅವ್ರದ್ದು ಇದೇ ತರ ಮಾಡ್ಬೇಕು ಗ್ರ್ಯಾಂಡ್ ಆಗಿ. ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಪೊಲೀಸ್ ಸ್ಟೇಷನ್ಗೆನೆ, ಪೋಸ್ಟ್ ಆಫೀಸ್ ಸಿಗಲ್ಲ. ಮದಕಾರಿ ಯಾರೋ ಕಂಜಿ ಪಿಂಜಿ ಎಲ್ಲ ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ಅಪ್ಪ ಅಮ್ಮಂಗ್ ಇಬ್ರದ್ದು ಸಮಾಧಿ ಕಟ್ಬಿಡ್ತೀನಿ. ಶಿವಾಜಿ ನಗರ ನಂದು, ಜಯನಗರ ನಂದು, ನಿಂದು ಅಂತ ಬಾಡ್ರಕ್ಕ ಬಾಳ ನಾಯಿ ನೀನು. ಎಲ್ಲಿ ಏರಿಯಾ ಎಲ್ಲಿ ಸ್ಟೇಟ್ 24 ಆಟ ಆಡೋ ಕೂಲಿ. ನೋಡಿದ್ರಲ್ಲ ಅಭಿಮಾನಿಗಳು ಯಾವ ರೀತಿ ಸಂಭ್ರಮಿಸ್ತಿದ್ದಾರೆ ಕಿಚ್ಚನ ಬರ್ತಡೇನ ಅಂತ ಹೇಳ್ಬಿಟ್ಟು ಎಲ್ಲರೂ ಕಿಚ್ಚನಿಗೆ ಜೈಕಾರ